ಕೋಲ್ಡ್ ಆಗಿದೆ ನೀರು ಗಿಳಿಬೇಡ ಅಂತ ನಮ್ಮ ಅಮ್ಮ ಹೇಳಿದ್ರು. ನಾನು ಹೋಗಿದ ತಕ್ಷಣ ಫಸ್ಟೇ ನೀರು ಗಿಳ್ತಿದ್ದೀನಿ, ಗೊತ್ತಾದ್ರೆ ಹೆಂಗೆ ಹೋಗಿತಾರೋ ಗೊತ್ತಿಲ್ಲ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನ್. ರೆಸಾರ್ಟ್ ರೀಚ್ ಆಗಿದ ತಕ್ಷಣ ಲಗೇಜ್ ಎಲ್ಲ ಎತ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಕಾಲೇಜ್ ಐಡಿ ಎಲ್ಲ ಇಸ್ಕೋತಾ ಇದ್ರು. ಅವ್ರಿಗೆ ಕಾಲೇಜ್ ಐಡಿ ಎಲ್ಲ ಕೊಟ್ಬಿಟ್ಟು ನಾವು ಚೆಕ್ಕಿನ್ ಆಗಿ ಕೊಟ್ವಿ. ರೆಸಾರ್ಟ್ ಅಂತೂ ಫುಲ್ ಗ್ರೀನರಿ ಆಗಿ ಚೆನ್ನಾಗಿತ್ತು. ಬೆಳಗ್ಗೆ ಹೋಗಿದ್ದಕ್ಕೂ ಫುಲ್ ಚಳಿ ಇತ್ತು. ಎಲ್ಲರೂ ಫ್ರೆಶ್ ಅಪ್ ಆಗ್ತಾ ಇದ್ವಿ. ಅಷ್ಟರಲ್ಲಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರು ಬ್ರೇಕ್ಫಾಸ್ಟ್ ರೆಡಿ ಇದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ರೆಡಿ ಆಗ್ಬಿಟ್ಟು ಬಂದ್ವಿ. ಪೂರಿ, ಸಾಗು, ಕೇಸರಿ ಬಾತು, ಅವಲಕ್ಕಿ ಎಲ್ಲ ಮಾಡಿದ್ರು. ಚೆನ್ನಾಗಿತ್ತು ಅಂತ ಒಂದ್ ರೌಂಡ್ ಬ್ಯಾಟಿಂಗ್ ಮಾಡಿದ್ವಿ. ಎಲ್ಲರೂ ರೆಡಿ ಆಗಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದಿತ್ತು. ಸೊ ಗೋವಾಕ್ ಬಂದ್ ಸುಮ್ನೆ ಕೂರಕ್ಕಾಗುತ್ತಾ, ಸರಿ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಗಡೆ ಹೊರಟ್ವಿ. ಬಸ್ ಇಳಿದ ತಕ್ಷಣ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಬಿಸ್ಲಿತ್ತು, ನಡ್ಕೊಂಡು ಹೋಗಲ್ಲ ಅಂತ ಎಲ್ಲರೂ ಹ್ಯಾಟ್ ತಗೊಂಡ್ವಿ. ಅಷ್ಟ್ರಲ್ಲಿ ಸುಜಾನ ನನ್ಗೂ ಮತ್ತೆ ಅವಳಿಗೆ ಟಿಕೆಟ್ ತಗೊಂಡ್ಬಂದಿದ್ಲು. ಗೊತ್ತಲ್ವಾ ಎಲ್ಲೋದ್ರು ನಾವು ಎಂಟ್ರಿ ಟಿಕೆಟ್ ತಗೊಳ್ಳೇಬೇಕು ಅಂತ. ಫೋರ್ಟ್ಗೆ ಹೋಗಿದ್ವಿ. ಅಲ್ಲಿ 25 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತಗೊಂಡ್ವಿ. ಎಷ್ಟು ಬಿಸಿಲಿದೆ, ಈ ಬಿಸಿಲಲ್ಲಿ ಯಾಕಾದ್ರೂ ಟ್ರಿಪ್ ಬಂದ್ವು ಅಂತ ಒಂದ್ ಕಡೆ ಅನ್ಸ್ತಿತ್ತು. ಬಟ್ ಇನ್ನೊಂದ್ ಕಡೆ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ವಿ ನಾವಂತೂ. ಟಿಕೆಟ್ ಎಲ್ಲ ಕೊಟ್ಬಿಟ್ಟು ಒಳಗೆ ಎಂಟರ್ ಆದ್ವಿ. ತುಂಬಾ ಜನ ಇದ್ರು, ಅಷ್ಟ್ ಗಲಾಟೆ ಇಲ್ಲ, ಸೌಂಡ್ ಇಲ್ಲ, ತುಂಬಾ ಪೀಸ್ ಆಗಿತ್ತು, ಒಂಥರ ಚೆನ್ನಾಗಿತ್ತು. ಆದ್ರೂ ಎಲ್ಲೋ ಒಂದ್ ಕಡೆ ತುಂಬಾ ಬಿಸಿಲು ಅನ್ಸ್ತಾ ಇತ್ತು. ಇಷ್ಟೆಲ್ಲ ಇದ್ರು ನಮ್ ಫೋಟೋ ಶೂಟ್ ಏನ್ ಕಡಿಮೆ ಇಲ್ಲ. ಹ್ಯಾಟ್ ಹಾಕೊಂಡು ಅಂಬ್ರೆಲ್ಲ ಇಟ್ಕೊಂಡು ಹಂಗೋ ಹಿಂಗೋ ಮಾಡಿ ಫೋಟೋ ಶೂಟ್ ಎಲ್ಲ ಮುಗಿಸಿದ್ವಿ. ಅಷ್ಟೇ ನಮ್ ಸರ್ ಬಂದ್ಬಿಟ್ಟು ರಂಜಿತಾ ಟೈಮ್ ಆಯ್ತು ಬಾರಮ್ಮ ಅಂತ ಕರ್ಕೊಂಡ್ ಬಂದ್ರು. ತುಂಬಾ ಬಿಸಿಲಲ್ಲಿ ಬಂದಿದ್ವಿ ಅಂತ ಹೇಳ್ಬಿಟ್ಟು ಸೋಡಾ ಕೊಡಿದ್ವಿ ಎಲ್ರು. ಅಷ್ಟ್ರಲ್ಲಿ ನಮ್ ಸುಜನಕ್ಕ ಹೇಳ್ತಾ ಇದ್ಲು, ಸಾರ್ಗ್ ಉಪ್ಪಾದ್ರೆ ನಾನು ನೀರು ಉಯ್ತೀನಿ ಅಂತ ಹೇಳ್ಬಿಟ್ಟು. ಅಲ್ಲಿರೋರೆಲ್ಲ ನಗ್ತಾ ಇದ್ರು ಅವ್ಳು ಡೈಲಾಗ್ ಕೇಳ್ಬಿಟ್ಟು. ನೀವೆಲ್ರು ಸಾರ್ಗ್ ಉಪ್ಪಾದ್ರೆ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೀಬೆಣ್ಣು ಮಾವಿನ ತಿನ್ಕೊಂಡ್ ಬಂದ್ವಿ. ಇಲ್ಲಿ ನೋಡಿದ್ರೆ ಬಸ್ ಡ್ರೈವರ್ ಒಳಗ್ ಮಲಗಿದ್ದಾರೆ, ಇವ್ರು ಯಾರು ನೋಡಿರ್ಲಿಲ್ಲ, ಹಂಗಾಗಿ ಈಚೆ ನಿಂತಿದ್ರು. ಅಷ್ಟ್ರಲ್ಲಿ ನಾನ್ ಡ್ರೈವರ್ನ ಎದೋಳಿಸ್ದೆ. ಸರಿ ಅಂತ ನಾವೆಲ್ಲರೂ ಬೀಚ್ ಕಡೆ ಹೊರಟ್ವಿ. ಗೋವಾದಲ್ಲಿ ಗೊತ್ತಲ್ವಾ ಬರೀ ಬೀಚ್ ಕಡೆ ಇರೋದು ಅಂತ ಹೇಳಿ. ನಾವು ಹೋಗಿದ್ದ ಬೀಚ್ ನೇಮ್ ಮರ್ತೋಗಿದ್ದೀನಿ. ಬಟ್ ಇದಕ್ಕೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋದ್ವಿ. ನೆರಳಿತ್ತು, ನಡೆಯಕ್ಕೆ ಅಷ್ಟು ಕಷ್ಟ ಆಗ್ಲ, ಹಂಗಾಗಿ ನಡ್ಕೊಂಡು ಹೋದ್ವಿ. ಎಲ್ಲೋದ್ರು ನಮ್ ಫೋಟೋ ಶೂಟ್ ಮಾತ್ರ ಮುಗ್ಯಲ್ಲ. ಸೊ ಹಂಗಾಗಿ ಒಂದೆರಡು ಫೋಟೋ ತಕೊಂಡು ಬೇಗನೆ ಬಸ್ ಹತ್ರ ಬಂದ್ವಿ. ರೆಸಾರ್ಟ್ ರೀಚ್ ಆಗಿದ ತಕ್ಷಣ ಶ್ರೇಯಾ ಬೆಕ್ಕತ್ರ ಆಟ ಆಡ್ತಾ ಇದ್ಲು. ಸೊ ಅದು ಓಡೋಡ್ ಹೋಗ್ತಿತ್ತು ಇವಳ ಕೈಗೆ ಸಿಗ್ದಂಗೆ. ಅಷ್ಟಲ್ಲಿ ಊಟಕ್ಕೆ ಬಂದ್ವಿ. ಇವರೇ ಮಾಡ್ತಿರೋದ್ರಿಂದ ನಮ್ಗೇನ್ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಊಟ ಅಂತೂ ತುಂಬಾನೇ ಅಡ್ಜಸ್ಟ್ ಆಗ್ತಾ ಇತ್ತು, ಚೆನ್ನಾಗಿ ಕೂಡ ಇತ್ತು. ತುಂಬಾ ಬಿಸ್ಲಿತ್ತು ಅಂತ ಹೇಳ್ಬಿಟ್ಟು 1-2 ಅವರ್ ರೆಸ್ಟ್ ಮಾಡ್ಬಿಟ್ಟು ಮತ್ತೆ ಬೀಚ್ ಕಡೆ ಹೊರಟ್ವಿ. ಎಲ್ರು ರೆಡಿ ಆಗ್ಬಿಟ್ಟು. ಇವಾಗ ನಾವು ಬಂದಿರೋ ಬೀಚ್ ಬಂದು ಬಾಗಾ ಬೀಚು. ನಮ್ ರೆಸಾರ್ಟ್ ಹತ್ರನೇ ಇದೆ, 1.5 ಕಿಲೋಮೀಟರ್ಸ್ ಅಷ್ಟೇ. ನಾನು ಬೋಟ್ ರೈಡಿಂಗ್ ಎಲ್ಲ ಹೋಗಿರ್ಲಿಲ್ಲ, ತುಂಬಾನೇ ಭಯ ಆಗ್ತಿತ್ತು. ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿರೋದಕ್ಕೂ ಅದಕ್ಕೂ. ಆದ್ರೂ ಹೋಗ್ಲೇಬೇಕು ಒಂದ್ಸಲ ಅಂತ ಹೇಳ್ಬಿಟ್ಟು ಹೋದ್ವಿ. ತುಂಬಾನೇ ಚೆನ್ನಾಗಿತ್ತು. ಇಷ್ಟು ಆಟ ಆಡಿದೀವಿ ನೀರಲ್ಲಿ ಅಂತ ಹೇಳಿದ್ರೆ 1.5 ಅವರ್ ಮೇಲೆ ಆಟ ಆಡಿದೀವಿ. ನಮ್ ಲಚರ್ಸ್ ಅಂತೂ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ತುಂಬಾನೇ ಹರಸಾಹಸ ಪಟ್ಟಿದ್ದಾರೆ, ಬನ್ರಮ್ಮ ಸಾಕು ಅಂತ ಹೇಳಿ. ಅಲ್ಲೇ ಫ್ರೆಶ್ ಅಪ್ ಆಗಿ ಜಾಗ ಇತ್ತು ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಒಂದ್ ಸೋಡಾ ಕುಡಿದ್ಬಿಟ್ಟು ಹೊರಟ್ವಿ ರೆಸಾರ್ಟಿಗೆ. ಅಲ್ಲಿ ಫ್ರೆಶ್ ಅಪ್ ಆಗಿ ಸರಿ ಹೋಗಿಲ್ಲ ಅಂತ ರೆಸಾರ್ಟಿಗೆ ಬಂದು ಇನ್ನೊಂದ್ಸಲ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋದ್ವಿ. ಊಟ ಮುಗಿಸಿ ಎಲ್ಲರೂ ಅಲ್ಲೇ ಮಾತಾಡ್ತಾ ಇದ್ವಿ 1-2 ಅವರ್ಸ್. ನೆಕ್ಸ್ಟ್ ಎಲ್ಲೆಲ್ಲ ಹೋದ್ವಿ, ಏನೇನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ. ತಪ್ಪದೇನೆ ಮಿಸ್ ಮಾಡ್ದೇನೆ ನೋಡಿ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್.